ಮಾಧ್ಯಮ ಮಿತ್ರರೇ, ಇವತ್ತು ತುರ್ತಾಗಿ ತಮ್ಮನ್ನು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಸಮಾನ ಮನಸ್ಕರ ಒಕ್ಕೂಟದಿಂದ ತಮ್ಮನ್ನು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ, ನನ್ನ ಹೆಸರು ಗುರುಮೂರ್ತಿ ಅಂತ, ಸಮಾನ ಮನಸ್ಕರ ಒಕ್ಕೂಟದ ಸಂಚಾಲಕನಾಗಿದ್ದೀನಿ. ಮಾಧ್ಯಮ ಮಿತ್ರರೇ, ತಮಗೆ ಇವತ್ತು ತಿಳಿಯಪಡಿಸೋದೇನೆಂದರೆ, ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿನಲ್ಲಿ ಏನು ಕಂದಾಯ ನಿರೀಕ್ಷಕಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಭಾವತಿಯವರು, ಆರೋಗ್ಯ ನಿರೀಕ್ಷಕಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಭಾವತಿಯವರು ಭಾಳಷ್ಟು ಅಕ್ರಮಗಳನ್ನ ಎದುರಿಸಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸರ್ಕಾರ ಒಂದು ನಿಯಮಾವಳಿನ ಸರ್ಕಾರದ ನೌಕರರ ವರ್ಗಾವಣೆ ಬಗ್ಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡುತ್ತೆ. 1925-26ನೇ ಸಾಲಿನ ಸರ್ಕಾರಿ ನೌಕರರ ವರ್ಗಾವಣೆ ಬಗ್ಗೆ ಮಾರ್ಗಸೂಚಿನ ಬಿಡುಗಡೆ ಮಾಡುತ್ತೆ. ಒಬ್ಬರು ಸಿ ವೃಂದದ ಅಧಿಕಾರಿ ಒಂದೇ ಸ್ಥಳದಲ್ಲಿ 4 ವರ್ಷಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡೋಂಗಿಲ್ಲ. 4 ವರ್ಷಕ್ಕೆ ಅವ್ರು ಕೆಲಸ ಮಾಡಿದ್ಮೇಲೆ ಇಮ್ಮಿಡಿಯೇಟ್ ಅವ್ರನ್ನ ವರ್ಗಾವಣೆ ಮಾಡಬೇಕು. ಆದರೆ ಇಲ್ಲಿಗೆ 2026ಕ್ಕೆ ಹೆಚ್ಚು ಕಡಿಮೆ ಆ ಒಂದು 6 ವರ್ಷ ಆದ್ರೂ ಅಲ್ಲಿನ ಕಮಿಷನರ್ ಆಗಿರ್ಬೋದು, ಪೌರಾಡಳಿತ ಹೈಯರ್ ಆಫೀಸರ್ಸ್ ಇರ್ಬೋದು, DC ಅವರಾಗಲಿ ಇದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಆ ಒಂದೇ ಹುದ್ದೆಯಲ್ಲಿ ಅದೇ ಜಾಗದಲ್ಲಿ ನಿಯುಕ್ತಿಗೊಳಿಸಿ ಮುಂದುವರಿಸ್ತಾ ಇದ್ದಾರೆ ಅಂದರೆ ಈ ಭ್ರಷ್ಟಾಚಾರದಲ್ಲಿ ಬಹುಶಃ ಅವ್ರದ್ದು ಪಾಲಿರ್ಬೋದು ಅಂತ ಅನ್ನಿಸ್ತೀವಿ. ಎರಡನೇದಾಗಿ, ಮಾಚವಳ್ಳಿ ಗ್ರಾಮ ಪಂಚಾಯತಿಯವರು ಮಾದನಾಯಕನಹಳ್ಳಿ ನಗರಸಭೆಗೆ ಒಂದು ಲೆಟರ್ ಕೊಡ್ತಾರೆ. ಏನಂತ ಲೆಟರ್ ಕೊಡ್ತಾರೆ? ನಿಮ್ಮ ವ್ಯಾಪ್ತಿನಲ್ಲಿರ್ತಕ್ಕಂಥ ಕಾರ್ಖಾನೆಗಳು ಮತ್ತು ಅಲ್ಲಿ ಕೆರೆಗೆ ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ಅಮೂಲ್ ಕಂಪನಿಯ ಹಾಲು ಮತ್ತು ಮೊಸರಿನ ಪ್ಯಾಕೆಟ್ಗಳನ್ನ ತಂದು ಸುರಿತಾ ಇದ್ದಾರೆ. ಇದರಿಂದ ತ್ಯಾಜ್ಯದಿಂದ ಹೊರಹೊಮ್ಮಂಥ ಏನು ದುರ್ವಾಸನೆ ಇದೆ, ಇದರಿಂದ ಜನಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದನ್ನು ಕೂಡಲೇ ಸರಿ ಮಾಡಬೇಕು. ಇದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸರಿ ಮಾಡಬೇಕು ಅಂತಂದರೆ, ಅಲ್ಲಿ ಯಾರು ಇದನ್ನು ಸುರಿತಾ ಇದ್ದ ಆ ವ್ಯಕ್ತಿ ಹೇಳ್ತಾನೆ, ನಮ್ಮ ಬಾಸು ಪ್ರಭಾವತಿ ಮೇಡಮು ಅವರ ಅಣತಿ ಅಂದರೆ ಅವರ ಆಜ್ಞೆಯಿಂದನೇ ನಾನು ಇದನ್ನು ಮಾಡ್ತಾಯಿದ್ದೀನಿ, ಅವ್ರಿಗೆ ಕೂಡ ತಿಂಗಳ ಮಂತ್ಲಿ ಅವ್ರಿಗೆ ದುಡ್ಡು ಹೋಗ್ತಾ ಇದೆ ಅಂತ ಹೇಳ್ತಾರೆ. ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದನ್ನು ಕಮಿಷನರ್ಗೆ ಕಳಿಸಿದ್ದೀವಿ, DC ಅವ್ರಿಗೆ ಕಳಿಸಿದ್ದೀವಿ. ಆದರೆ ಇದುವರೆಗೂ ವರ್ಷಾನುಗಟ್ಟಲೆ ಆದ್ರೂ ಇದ್ರ ಮೇಲೆ ಕ್ರಮ ಆಗ್ತಾಯಿಲ್ಲ. ಇದನ್ನೆಲ್ಲ ನೋಡಿದ್ರೆ ಬಹುಶಃ ಈ ಮಾದನಾಯಕನಹಳ್ಳಿ ನಗರಸಭೆ ಬಹುಶಃ ಅತ್ಯಂತ ಭ್ರಷ್ಟ ನಗರಸಭೆ ಅನ್ನೋದು ನನ್ನ ಭಾವನೆ ಆಗಿದೆ. ಇದು ಸಾರ್ವಜನಿಕರಿಗೆ ವಿರುದ್ಧವಾಗಿದೆ ಮತ್ತು ಸಾರ್ವಜನಿಕರ ಜೀವದ ಮೇಲೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಮತ್ತು ಈಕೆ 1,000 ರೂಪಾಯಿ ಲಂಚ ತಗೊಂಡು ಸಿಕ್ಕಿಬಿದ್ದಿರೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಆ ವಿಡಿಯೋ. ಇದೆಲ್ಲ ಆಗಿರೋದ್ರಿಂದ ಇಷ್ಟೊಂದು ಅಲಿಗೇಷನ್ಸ್ ಇದ್ರೂ ಮತ್ತು ನಮ್ಮ ಒಂದು ಸಂಘಟನೆಯವರು ಒಂದು ಲೆಟ್ರ್ ಕೊಡ್ತಾರೆ. ಯಾರಿಗೆ? ನಮ್ಮ ನಗರಸಭೆ ಕಾರ್ಯಾಲಯದವ್ರಿಗೆ ಒಂದು ಲೆಟ್ರ್ ಕೊಡ್ತಾರೆ. ಏನಂತ ಅಂದರೆ, ಇವರು ಉದ್ದಿಮೆ ಪರವಾನಗಿ ನೀಡುವಾಗ ಸರಿಯಾಗಿ ನಗರಸಭೆ ಅಡ್ರೆಸ್ ಹಾಕಲ್ಲ ಮತ್ತು ಮೊಬೈಲ್ ನಂಬರ್ನ ಸರಿಯಾಗಿ ನಮೂದು ಮಾಡಲ್ಲ. ಯಾರಿಗೆ ಹೆಂಗೆ ಅಂದರೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಬೋಗಸ್ ಆಗಿರೋದು ಭಾಳಷ್ಟು ಇರೋದು ಕಾಣಿಸುತ್ತೆ. ಇದನ್ನು ಇಲಾಖಾ ತನಿಖೆ ಮಾಡಿ ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕ್ರಮ ತಗೊಬೇಕು. ನೇರವಾಗಿ ಪ್ರಭಾವತಿಯವ್ರ ಮೇಲೇ ಅವರು ಆರೋಪ ಮಾಡ್ತಾರೆ ಸಂಘಟನೆಯವರು. ಆದರೆ ಇದುವರೆಗೇನು ಅಲ್ಲಿನ ಆಯುಕ್ತರಾಗಲಿ, DC ಅವರಾಗಲಿ, ಪೌರಾಡಳಿತ ಇಲಾಖೆ ಅಧಿಕಾರಿಗಳಾಗಲಿ ಇದನ್ನು ಸೀರಿಯಸ್ ಆಗಿ ತಗೊಂಡು ಆಕೆನ ವರ್ಗಾವಣೆ ಮಾಡೋದು ಆಗೋದಿಲ್ಲ. ಅಲ್ಲೇ ಅಂಟ್ಕೊಂಡು ಇಷ್ಟು ಸೀಲ್ ಹಾಕ್ಕೊಂಡು ಕೂತ್ಕೊಬೇಕಾದ್ರೆ ಇನ್ನೆಷ್ಟು ಆಕೆ ಇನ್ಫ್ಲೂಯೆನ್ಸ್ ಇರಬೇಕು. ಒಬ್ಬ ಕಂದಾಯ ಆರೋಗ್ಯ ನಿರೀಕ್ಷಕೆಗೆ ಕಮಿಷನರು, DC ಮತ್ತು ಈ ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೇ ಹೆದರ್ತಾರೆ ಅಂದರೆ ಈ ಎಂಥ ವಿಪರ್ಯಾಸ. ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವೋ ಅಥವಾ ರಾಜಪ್ರಭುತ್ವದಲ್ಲಿದ್ದೀವ
ನಿರಂಕುಶವಾದಿ ಪ್ರಭುತ್ವದಲ್ಲಿದ್ದೀವ ಅಂತ ನಾವು 1000 ಸಲ ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದ ಕೂಡಲೇ ಡಿ ಸಿ ಅವರು ಏನು ಜಿಲ್ಲಾಧಿಕಾರಿಗಳು ಮತ್ತು ಪೌರಾಡಳಿತದ ಏನು ಹಿರಿಯ ಅಧಿಕಾರಿಗಳಿದ್ದಾರೆ, ಇದನ್ನು ಪೌರಾಡಳಿತ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಸೀರಿಯಸ್ ಆಗಿ ತಗೊಬೇಕು. ಕೂಡಲೇ ಆಕೆಯನ್ನು ಅಮಾನತುಗೊಳಿಸಬೇಕು. ಅಮಾನತುಗೊಳಿಸಿ ಇಲಾಖಾ ತನಿಖೆ ಮಾಡಬೇಕು. ಇಲಾಖಾ ತನಿಖೆ ಮಾಡಿ ಆಕೆನ ಕೂಡಲೇ ಆಕೆ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ನಾವು ಈ ಮುಖಾಂತರ, ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಥ್ಯಾಂಕ್ ಯು. ಮತ್ತು ಮುಂದಿನ ನಿಮ್ಮ ನಡೆ ಏನಾಗಿರುತ್ತೆ ಸರ್? ಇದೇನಾದರೂ ಇನ್ನೊಂದು ವಾರದಲ್ಲಿ ಇವ್ರು ಏನಾರ ಇದ್ರ ಬಗ್ಗೆ ಕ್ರಮ ಜರುಗಿಸಲಿಲ್ಲ ಅಂದರೆ 2026 ಬಹುಶಃ ಡಿ ಸಿಗೂ ಮತ್ತು ಈ ಪೌರಾಡಳಿತ ಏನು ಅವರು ಏನು ಡೆಪ್ಟಿ ಡೈರೆಕ್ಟರ್ ಇದ್ದಾರೆ, ಒಬ್ಬರು ಉಪಾಯುಕ್ತರು, ಅವ್ರಿಗೂ ಸೇರಿ ನಾವು ಬೇರೆ ಥರ ಸನ್ಮಾನನ ಮಾಡಬೇಕಾಗ್ತದೆ. ನಮ್ಮ ಹೋರಾಟ ಭಾಳ ತೀಕ್ಷ್ಣವಾಗಿರ್ತದೆ ಮತ್ತು ತೀವ್ರವಾಗೂ ಇರುತ್ತೆ. ಈ ಮುಖಾಂತರ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಜಿಲ್ಲಾಡಳಿತಕ್ಕೆ ಮತ್ತು ಪೌರಾಡಳಿತ ಇಲಾಖೆಗೆ. ಜೆಡಿ ಮೇಲ್ತಾ ಇವತ್ತೇನು ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಸುಮಾರು 6 ವರ್ಷಗಳಿಂದ ನೆಲೆ ಊರಿರ್ತಕ್ಕಂಥ ಪ್ರಭಾವತಿ ಅವ್ರನ್ನ ಕೂಡಲೇ ಇಲ್ಲಿಂದ ಸಸ್ಪೆಂಡ್ ಮಾಡಿ ವರ್ಗಾವಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ಏನಿವತ್ತು ರಾಜ್ಯಾದ್ಯಂತ ಹೋರಾಟ ಮಾಡಲಿಕ್ಕೆ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ವತಿಯಿಂದ ನಾವೆಲ್ಲ ಕೂಡ ಒಕ್ಕೂಟದಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಈ ನಮ್ಮ ಹಿರಿಯರಾದಂಥ ಗುರುಮೂರ್ತಿ ಅಣ್ಣನವರು, ಸಂಕೇಶನವರು ಏನು ಮಾತಾಡಿದ್ದಾರೆ ಅದರಂತೆ ನಾವೆಲ್ಲ ಪ್ರಭಾವತಿ ಅವ್ರನ್ನ ಇವ್ರದ್ದು ಅಕ್ರಮ ಬಹಳ ಇದೆ. ಈ ನಿಯೋಗನ ನಾವು ಡಿ ಸಿ ಅವ್ರ ಹತ್ರ ನೇರವಾಗಿ ಅವ್ರಿಗೆ ಮನವಿ ಸಲ್ಲಿಸೋದ್ರ ಮುಖಾಂತರ ಏನಾದರೂ ಇನ್ನೊಂದು ವಾರದೊಳಗಡೆ ಸಸ್ಪೆಂಡ್ ಮಾಡಿ ಮೇಡಮ್ನವ್ರನ್ನ ವರ್ಗಾವಣೆ ಮಾಡಿಲ್ಲ ಅಂದರೆ 1 ವಾರದೊಳಗಡೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸರ್, ಇವತ್ತೇನು ನಮ್ಮ ಮಾದನಾಯಕನಹಳ್ಳಿ ನಗರಸಭೆಯಲ್ಲಿ ಆರೋಗ್ಯ ನಿರೀಕ್ಷಕಿ ಪ್ರಭಾವತಿಯವರ ಭ್ರಷ್ಟಾಚಾರದ, ಲಂಚಾವತಾರದ, ಗೂಂಡಾಗಿರಿ ವರ್ತನೆಯ, ಹಾಗೆ ದಬ್ಬಾಳಿಕೆ, ಹಾಗೆ 6 ವರ್ಷಗಳ ಕಾಲ ಫೆವಿಕಲ್ ಹಾಕ್ಕೊಂಡು ಆ ಚೇರಲ್ಲಿ ಕೂತಿರುವಂಥ ಪ್ರಭಾವತಿ ವಿರುದ್ಧ ಇವತ್ತು ನಾವೇನು ದೊಡ್ಡ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಆ ಹೋರಾಟ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತಂದರೆ, ಅವರ ಅಮಾನತು ಮಾಡಿಸಿಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ, ಇಡೀ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಒಳಪಡುವಂಥ ಎಲ್ಲ ನಮ್ಮ ರಾಜ್ಯದ ಮೂಲೆಯಲ್ಲಿರುವಂತಹ ಸಂಘಟನೆಗಳಿಗೆ ಮೆಸೇಜ್ ಕೊಡಿಸ್ತೀವಿ. ಅದೇ ರೀತಿ ನಮ್ಮ ಹಿರಿಯ ಹೋರಾಟಗಾರಗಳನ್ನ ಭೇಟಿ ಮಾಡ್ತೀವಿ. ಅದ್ರ ಮುಖಾಂತರ ಕೂತ್ಕೊಂಡು ಅವ್ರಿಗೆ ಮನವರಿಕೆ ಮಾಡಿ ನಮ್ಮಂಥ ಹೋರಾಟಗಾರರ ಮೇಲೆ ದಬ್ಬಾಳಿಕೆ ಮಾಡಿಸುವಂಥದ್ದು, ಗೂಂಡಾಗಿರಿ ಪ್ರವೃತ್ತಿ ಮಾಡಿಸುವಂಥದ್ದು, ಹಲ್ಲೆ ಮಾಡೋದಕ್ಕೆ ಬರೋವಂಥದ್ದು, ಧಮಕಿಗಳಾಕ್ಸೋದು ರೌಡಿಗಳ ಕೈಲಿ, ಇಂಥ ಅನೇಕ ವಿಚಾರಗಳನ್ನ ನಿರಂತರವಾಗಿ ಸಾಗಣೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಎಷ್ಟೇ ಲಂಚಾವತಾರ ಮಾಡಿದ್ರು ಆ ಈ ಹಿರಿಯ ಅಧಿಕಾರಿಗಳು, ಕಮಿಷನರ್ ಆಗಲಿ, ಪೌರಾಡಳಿತ ಆಗಲಿ, DME ಆಗಲಿ, ಜಿಲ್ಲಾಧಿಕಾರಿಗಳಾಗಲಿ ರಹೀಂ ಖಾನ್ ಅವರ ಹೆಸರು ಹೇಳ್ತಾರೆ. ರಹೀಂ ಖಾನ್ ಅವ್ರಿಗೆ ಇದರೊಳಗೆ ಪಾಲು ಹೋಗ್ತದೆ ಅಂತೇಳಿ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾರೆ. ಅಂತಂದರೆ ಇನ್ನೆಷ್ಟು ಈ ಆ ಜಾಗದಲ್ಲಿ ಫೆವಿಕಲ್ ಹಾಕ್ಕೊಂಡು ಪ್ರಭಾವಿಯಾಗಿ ಕೂತಿದ್ದಾರೆ ಅಂತಂದರೆ ಇವ್ರನ್ನ ಫೆವಿಕಲ್ನ ಕಿತ್ತಿ ಈ ಚೇರಿಂದ ಓಡಿಸೋದೆ ನಮ್ಮ ಹೋರಾಟದ ಗುರಿ. ಇಂಥ ಎಷ್ಟೇ ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬರಲಿ, ಎಷ್ಟೇ ನಮ್ಮ ಮೇಲೆ ರೌಡಿಸಮು ದಬ್ಬಾಳಿಕೆ ಮಾಡೋದಕ್ಕೆ ಬಂದ್ರೂ ನಾವು ಜಗ್ಗಲ್ಲ, ಕುಗ್ಗಲ್ಲ, ಬಗ್ಗಲ್ಲ. ಇಂಥ ಎಷ್ಟೇ ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದ್ರೂ ಈ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ, ಹಾಗೆ ನಮ್ಮ ಸಮಾಜ ಮನಸ್ಕರು, ಅದೇ ನಮ್ಮ ರಾಜಣ್ಣರು, ಇಡೀ ನಮ್ಮ ರಾಜ್ಯಾದ್ಯಂತ ಹೋರಾಟಗಾರರುಗಳ ನಾವೇ ಸಾವಿರಾರು ಜನಗಳಿಗೆ ನ್ಯಾಯ ಕೊಡಿಸುವಂಥವ್ರು, ನಾವೇ ಹೋರಾಟ ರೂಪದಲ್ಲಿ ನ್ಯಾಯ ಕೊಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರ ಸಂವಿಧಾನದಲ್ಲಿ ಬದುಕುವಂಥವ್ರು ನಾವು. ಆದರೆ ನಮ್ಮಂಥರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಬರ್ತಾರಲ್ಲ ಪ್ರಭಾವತಿಯವರೇ, ನಿಮಗೆ ಎಚ್ಚರಿಕೆ. ಇನ್ನು 1 ವಾರದಲ್ಲಿ ನಿಮಗೆ ಎಚ್ಚರಿಕೆ ಗಂಟೆನ ಕೊಟ್ಟಿದ್ದೀವಿ. ನೀವು ವಾರದಲ್ಲಿ ನೀವು ಎಚ್ಚೆತ್ಕೊಂಡು ಕೂಡಲೇ ನೀವೇ ವರ್ಗಾವಣೆ ಮಾಡಿಸ್ಕೊಂಡು ಹೋದರೆ ಇಲ್ಲಿ ನೀವು ಒಂದು ಶಾಂತಿ ವ್ಯವಸ್ಥೆ ನೆಲೆಸ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ಹೋಗಲಿಲ್ಲ ಅಂತ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗ್ತದೆ. ನಿಮ್ಮಂಥವ್ರು ಈ ಜಾಗದಲ್ಲಿ ಇರೋದಕ್ಕೆ ಯಾವ ಅರ್ಹತೆಯೂ ಇಲ್ಲ. ಅದೇ ರೀತಿ ನಮ್ಮಂಥ ಹೋರಾಟಗಾರರ ಮೇಲೆ ಎಷ್ಟೇ ಜೌರ್ಯ ದರ್ಪಗಳು ಮಾಡಿದ್ರು ನಾವು ಜಗ್ಗಲ್ಲ, ಕುಗ್ಗಲ್ಲ, ಬಗ್ಗಲ್ಲ. ನಿನ್ನ ಕಳಿಸದೆ ನನ್ನ ಹೋರಾಟ, ನಿನ್ನ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಿಸದೆ ನನ್ನ ಹೋರಾಟ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಹೋರಾಟದಲ್ಲಿ ನಾನು ಬದುಕ್ತಾ ಇದ್ದೀನಿ. ಜೈ 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 ಭೀಮ್.